ಧಾರವಾಡ ಬಸ್ ನಿಲ್ದಾಣದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳ ಕಳ್ಳತನ ನಡೆದೋಗಿದೆ. ಹುಬ್ಬಳ್ಳಿಯ ಸಿಬಿಟಿಯ ಬಸ್ ನಿಲ್ದಾಣದಲ್ಲಿ ಕದಿಮರ ಕೈಚಳಕ ಆಗಿರೋದು. ಮುಸುಕು ದಾರಿಗಳಿಂದ ನೀರಿನ ವಾಲ್ಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಕಳ್ಳರ ಕೈಚಳಕ ಏನಿದೆ ಅದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳ್ಳರ ಕೈಚಳಕದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಬೆಚ್ಚಿ ಬೀಳಿಸ್ತಾ ಇದೆ. ಹಾಗಾದ್ರೆ ವಾಟರ್ ವಾಲ್ಗಳನ್ನು ಕೂಡ ಬಿಡ್ತಾ ಇಲ್ಲ ಅಂತಂದ್ರೆ ಇನ್ನು ಪ್ರಯಾಣಿಕರ ಸ್ಥಿತಿ ಏನು? ಅವರ ಲಗೇಜ್ಗಳಿಗೆ ಯಾರು ಜವಾಬ್ದಾರು? ಅವರಿಗೆ ಯಾರು ಜವಾಬ್ದಾರು ಅಂತ ಇತ್ತೀಚೆಗೆ ನೋಡಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಲ್ಲಿ ಯಾವ ರೀತಿಯಾಗಿ ಮೊಬೈಲ್ ಕದಿಯೋದಕ್ಕೆ ಹೋಗಿ ಒಂದು ಕೊಲೆನೇ ಆಗ್ಬಿಟ್ಟಿತ್ತು. ಹಾಗಾಗಿ ಬಸ್ ನಿಲ್ದಾಣಗಳಲ್ಲಿ ಸಿಸಿಟಿವಿ ಇದ್ರೂ ಕೂಡ ಹೆದರುತ್ತಾ ಇಲ್ಲ. ಮುಸುಕು ದಾರಿಗಳು ನೀರಿನ ವಾಲ್ಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದೇ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ನೋಡಿ. ವಾಟರ್ ವಾಲನ್ನು ಕದ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ. ಕ್ಯಾಪ್ ಹಾಕೊಂಡಿದ್ದಾರೆ, ಅಂದರೆ ಮುಖ ಕಾಣದೇ ಇರೋ ರೀತಿಯಾಗಿ ಕವರ್ ಮಾಡಿಕೊಂಡು ಈ ರೀತಿ ಓಡಾಡ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಬಸ್ ಸ್ಟ್ಯಾಂಡ್ನಲ್ಲಿ ಸಿಸಿಟಿವಿ ಹಾಕೋದೆ ಇಂತಹ ಪ್ರಕರಣಗಳು ಹೆಚ್ಚಾಗಬಾರ್ದು, ಬ್ರೇಕ್ ಬೀಳಬೇಕು ಅನ್ನುವಂಥ ಕಾರಣಕ್ಕೆ. ಬಟ್ ನೋಡಿ, ಸಿಸಿಟಿವಿ ಇದ್ರೂ ಕೂಡ ಅವುಗಳಿಗೆ ಮರೆಮಾಚಿ ಮುಖ ಕಾಣಿಸ್ತಾ ಇರೋ ರೀತಿಯಾಗಿ ಮುಸುಕು ಹಾಕೊಂಡು ಈ ರೀತಿಯಾಗಿ ಬಂದು ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ರಾತ್ರಿ ಹೊತ್ತಲ್ಲಿ ನಡೆದಿರೋದು ಅಂತ ಅನಿಸುತ್ತೆ. ಬಟ್ ಇನ್ನು ಹಗಲೊತ್ತಲ್ಲೇ ಈ ರೀತಿಯಾಗಿ ಮುಸುಕು ಹಾಕೊಂಡು ಬಂದು ಪ್ರಯಾಣಿಕರ ವಸ್ತುಗಳನ್ನು ಕದ್ಕೊಂಡು ಹೋದ್ರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ಹೀಗಾಗಿ ಸದ್ಯಕ್ಕೆ ಈಗ ಹುಬ್ಬಳ್ಳಿ ಬಸ್ ನಿಲ್ದಾಣದಲ್ಲಿ ಈ ರೀತಿಯ ಕಳ್ತನದ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದ್ರಿಂದ ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಸಿಸಿಟಿವಿ ಹಾಕಿದ್ರೂ ಕೂಡ ಕ್ಯಾರೆ ಅನ್ನೋದಿಲ್ವಲ್ಲ ಅಂತ ನೋಡಿ. ಸಿಸಿಟಿವಿಗಳ ಒಂದು ಆವಿಷ್ಕಾರ ಆಗಿದ್ದೇ ಈ ರೀತಿ ಕಳ್ತನ ಪತ್ತೆ ಹಚ್ಚೋದಕ್ಕೆ, ಕಳ್ತನಗಳಾಗಬಾರ್ದು, ದರೋಡೆಗಳಾಗಬಾರ್ದು ಅಥವಾ ಕ್ರೈಮ್ ಕೇಸಸ್ ಕಡಿಮೆ ಆಗಬೇಕು ಅನ್ನುವಂಥ ಕಾರಣಕ್ಕೆ. ಬಟ್ ಅವುಗಳನ್ನು ಕೂಡ ಯಾವ ರೀತಿಯಾಗಿ ತಮ್ಮ ಹ್ಯಾಂಡಲಿಗೆ ತೆಗೆದುಕೊಳ್ತಾರೆ ಅಥವಾ ಕಂಟ್ರೋಲಿಗೆ ತೆಗೆದುಕೊಳ್ತಾರೆ ಅಂದರೆ ಸಿಸಿಟಿವಿ ಒಡೆದು ಹಾಕ್ತಾರೆ ಅಥವಾ ಸಿಸಿಟಿವಿ ಕಾಣಿಸ್ತಾ ಇರೋ ರೀತಿಯಾಗಿ ಮುಸುಕುಧಾರಿಯಾಗಿ ಬರ್ತಾರೆ. ಈ ದೇವಸ್ಥಾನಗಳಲ್ಲೂ ಅಷ್ಟೇ ಸಿಸಿಟಿವಿ ಇದ್ರೂ ಕೂಡ ಹುಂಡಿಯನ್ನೇ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ಇಲ್ಲಿ ನೋಡಿ, ಹುಬ್ಬಳ್ಳಿಯ ಬಸ್ ನಿಲ್ದಾಣದಲ್ಲಿ ಹೇಗೆ ಬಂದು ವಾಟರ್ ವಾಲ್ಗಳನ್ನು ಕದ್ಕೊಂಡು ಹೋಯ್ತಿದ್ದಾರೆ ಅಂತ ಹೊತ್ತೊಯ್ತಾ ಇರುವಂಥ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಸಿಸಿಟಿವಿಯಲ್ಲಿನೇ ಸೆರೆ ಆಗಿರುವಂಥ ದೃಶ್ಯ ಇದು. ಹುಬ್ಬಳ್ಳಿ ಧಾರವಾಡ ಬಸ್ ನಿಲ್ದಾಣದಲ್ಲಿ ಈಗ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಕದಿಮರ ಕೈಚಳಕ ದೃಶ್ಯ ಏನಿದೆ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ವಸ್ತುಗಳನ್ನು ಈ ರೀತಿ ಕದ್ದೊಯ್ತಾ ಇರೋದು. ಸಿಬಿಟಿಯ ಬಸ್ ನಿಲ್ದಾಣದಲ್ಲಿ ಆಗಿರುವಂಥ ಕಳ್ಳತನದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಈ ರೀತಿಯಾಗಿ ಬಸ್ ನಿಲ್ದಾಣದಲ್ಲಿ ಸಿಸಿಟಿವಿ ಇದ್ರೂ ಕೂಡ ಕಳ್ತನ ಆಗ್ತಾ ಇದೆ. ಇನ್ನು ಸಿಸಿಟಿವಿ ಇಲ್ಲದೆ ಇರೋ ಜಾಗದಲ್ಲಿ ಇನ್ನೇನೇನು ಕಳ್ತನ ಆಗುತ್ತೋ ಗೊತ್ತಿಲ್ಲ. ಬಟ್ ಈಗ ಇದಕ್ಕೆ ಸದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆಯಾ? ಪೊಲೀಸರು ತನಿಖೆ ನಡೆಸ್ತಿದ್ದಾರಾ? ಏನ್ ಕತೆ? ಸೌಖ್ಯ, ಈಗಾಗಲೇ ಅಂತಂದ್ರೆ ಇಷ್ಟು ದಿನ ಕಳ್ಳರು ಟಾರ್ಗೆಟ್ ಮಾಡ್ತಿರೋದು ಮನೆಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಯಾರು ಇಲ್ಲದ ಮನೆಗಳಿಗೆ ಟಾರ್ಗೆಟ್ ಮಾಡಿ ಆ ಮನೆಗಳಿಗೆ ಕಣ್ಣು ಹಾಕುವಂತಹ ಕೆಲಸವನ್ನ ಇಲ್ಲಂದ್ರೆ ಕಳ್ಳರು ಮಾಡ್ತಾ ಇದ್ರು. ಆದ್ರೆ ಈ ಕಳ್ಳರು ಇವತ್ತು ವಿಭಿನ್ನ ದಾರಿ ಹಿಡಿದ್ರೆ ಅದು ಏನು ಅಂದ್ರೆ ಜನಜಂಗುಳಿ ಇಲ್ಲದಂತಹ ಪ್ರದೇಶ. ಯಾಕಂದ್ರೆ ಬಸ್ ನಿಲ್ದಾಣ ಅಂದ್ರೆ ರಾತ್ರಿ ಇಲ್ಲಿ ಅಂತಾರೆ ಜನಜಂಗುಳು ಕಡಿಮೆ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಇವತ್ತು ಅಲ್ಲಿ ನೀರಿನ ವಾಲ್ಗಳನ್ನ ಏನ್ ಅಳವಡಿಸುತ್ತಾರೆ, ಅದು ಬೆಲೆ ಬಾಳುವಂತಹ ನೀರಿನ ವಾಲ್ಗಳು, ಮುಸುಕು ದಾರಿಗಳು ಇಲ್ಲಿ ಅಂತಾರೆ ಆ ಬಸ್ ಸ್ಟ್ಯಾಂಡ್ಗೆ ಲಗ್ಗೆ ಇಡ್ತಾರೆ. ಲಗ್ಗೆ ಇಟ್ಟು ಅಲ್ಲಿರುವಂತಹ ನೀರಿನ ವಾಲ್ಗಳನ್ನ ಕಳ್ಳತನ ಮಾಡಿಕೊಂಡು ಇಲ್ಲಿ ಅಂತಾರೆ ಪರಾರಿ ಆಗ್ತಾರೆ. ಇದು ಪ್ರಮುಖವಾಗಿ ನೋಡೋದಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಈಗಾಗಲೇ ಒಂದ್ ಕಡೆ ಅಂದ್ರೆ ಕಳ್ಳರ ಒಂದು ಬೀಡು ಆಗಿತ್ತು. ಈ ಸಂಪುಟಕ್ಕೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಿವಕುಮಾರ್ ಅವರು ಯಾರು ಕಳ್ಳರಿದ್ರು ಅವರಿಗೆ ಚಳಿ ಬಿಡಿಸುವಂತಹ ಕೆಲಸವನ್ನ ಮಾಡಿದ್ರು ಮತ್ತು ಅಂತಾರಾಜ್ಯ ದರೋಡೆಕೋರಿದ್ರು ಅವರಿಗೆ ಗುಂಡು ಹೊಡೆದು ಇಲ್ಲಿ ಅಂದ್ರೆ ಹುಬ್ಬಳ್ಳಿಗೆ ಕಾಲಿಡುವಂತಹ ಪರಿಸ್ಥಿತಿಯನ್ನ ಅಷ್ಟೊಂದು ಮಟ್ಟಿಗೆ ಇಲ್ಲಿ ಅಂದ್ರೆ ಕಾನೂನು ಸುವ್ಯವಸ್ಥೆನ ಏನು ಹತೋಟಿಗೆ ತರುವಷ್ಟು ಮಟ್ಟಿಗೆ ಇಲ್ಲಿ ಅಂತಂದ್ರೆ ಸಾಕಷ್ಟು ಇಲ್ಲಂದ್ರೆ ಶ್ರಮ ಹಾಕುವಂತಹ ಕೆಲಸಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ. ಆದ್ರೆ ಈಗ ನೋಡಿದಾಗ ಇಲ್ಲಿ ಅಂದ್ರೆ ಕಳ್ಳರು ಇವತ್ತು ಸಣ್ಣ ಪುಟ್ಟ ಕಳ್ಳರು ಇವತ್ತು ಆ ಹುಬ್ಬಳ್ಳಿಯನ್ನ ಪ್ರಮುಖವಾಗಿ ನಾವು ಏನ್ ಹೇಳ್ತೀವಿ ಸಿಬಿಟಿ ಬಸ್ ನಿಲ್ದಾಣ ಆ ಸಿಬಿಟಿ ಬಸ್ ನಿಲ್ದಾಣದಲ್ಲಿ ಈಗ ಒಂದು 13 ಮುಸುಕುದಾರಿ ಕಳ್ಕೊಂಡು ಬರ್ತಾರೆ. ಲಕ್ಷಾಂತರ ಮೌಲ್ಯದ ಒಂದು ನೀರಿನ ವಾಲ್ಗಳನ್ನ ಕಳ್ಳತನ ಮಾಡಿ ತಮ್ಮ ಕೈ ಚಳಕನ್ನ ಈಗಾಗಲೇ ತೋರಿಸಿದ್ದಾರೆ. ಈ ಸಂಪುಟಕ್ಕೆ ಆ ಕಳ್ಳತನ ಮಾಡುವಂತಹ ದೃಶ್ಯಗಳು ಮತ್ತು ಆ ವಾಲ್ಗಳನ್ನ ಮುರಿದು ಹೋಗುತ್ತಿರುವಂತಹ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆ ಆಗಿವೆ. ಆ ಸಿಸಿಟಿವಿಯನ್ನ ಆಧರಿಸಿ ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸರು ಈಗಾಗಲೇ ಒಂದು ತನಿಖೆಯನ್ನು ಆರಂಭಿಸಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ಡೀಟೇಲ್ಸ್ಗೆ.